ಹಾಗೆ ಎಲ್ಲ KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ ಈ ಒಂದು ವಿಡಿಯೋನಲ್ಲಿ KCET ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿ ವಿಸಿಟ್ ಕೊಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಕಂಟಿನ್ಯೂಸ್ KCET PUE ರಿಲೇಟೆಡ್ ಅಪ್ಡೇಟ್ನ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಗುಡ್ ನ್ಯೂಸ್ ಏನಂದರೆ CET ಎಕ್ಸಾಮ್ಸ್ನಲ್ಲಿ 50% ಆಫ್ ದ ಬೋರ್ಡ್ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ, ಇನ್ನು 50% CET ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇವಾಗ PU ಎಕ್ಸಾಮ್ನಲ್ಲಿ ಸೆಕೆಂಡ್ ಎಕ್ಸಾಮ್ ಮಾಡಿದ್ದಾರೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಸೊ ಅದಕ್ಕೆ ಈ CET ಎಕ್ಸಾಮ್ಸ್ನಲ್ಲಿ ಏನು ಬೋರ್ಡ್ ಮಾರ್ಕ್ಸ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರಾ, ಅಂದರೆ ಸೆಕೆಂಡ್ ಎಕ್ಸಾಮ್ನ ಕನ್ಸಿಡರ್ ಮಾಡ್ತಾರಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಇದಕ್ಕೆ PU ಬೋರ್ಡ್ನವರೇ ಆನ್ಸರ್ ಮಾಡಿದ್ದಾರೆ. ಸೊ ಆ ಆಡಿಯೋ ಕ್ಲಿಪ್ನ ನಾನು ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಈಗ ಮೊದಲನೇದಾಗಿ CET ಪರೀಕ್ಷೆಗೆ ಸೆಕೆಂಡ್ ಎಕ್ಸಾಮ್ ಕೂಡ ಮಾರ್ಕ್ಸ್ ಈಗ ಅನ್ವಯ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು CET ಪರೀಕ್ಷೆ ಬರೀತಾ ಇದ್ದಾರೆ ಅವರಿಗೆ ತಮ್ಮ ಮಾರ್ಕ್ಸನ್ನು ಇಂಪ್ರೂವ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಎಲ್ಲರೂ ಈ ಅವಕಾಶವನ್ನು ಬಳಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. CET ಈಗ ನಮ್ಮ CET ಸೆಲ್ ಜೊತೆಗೆ ಈಗಾಗಲೇ ನಾವೆಲ್ಲ ಸಭೆ ಮಾಡಿ ಅವರು ತಮ್ಮ ಸಾಫ್ಟ್ವೇರನ್ನು ಚೇಂಜ್ ಮಾಡಿ ಈಗ ನಮ್ಮ ಸೆಕೆಂಡ್ ಎಕ್ಸಾಮ್ವರೆಗೆ ಬರೋ ರಿಸಲ್ಟನ್ನು ತಗೊಂಡು CET ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ ಅವರು. ಐ ಹೋಪ್ ಈ ಆಡಿಯೋನಿಂದ ನಿಮಗೆ ಖುಷಿಯಾಗಿರುತ್ತೆ ಅಂತ. ಸೊ ಇದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.